ಯಜಮಾನ ಯಜಮಾನ ಸತ್ತಿದ್ದಾಳೆ ಅನ್ನೋ ಕಾರಣಕ್ಕೆ ತಿಥಿ ಮಾಡೋ ಕೆಲಸ ಈ ರೀತಿ ಧರ್ಮ ಕಾರ್ಯಗಳು ಯಾವುದು ಮಾಡೋದು ಬೇಕಾಗಿಲ್ಲ. ಯಾಕ್ ಬೇಡ ತಾತ? ಯಾಕೆ ಹೀಗೆ ಅಮ್ಮನ ವಿಷಯದಲ್ಲಿ ತಾತ್ಸಾರ ಮಾಡ್ತಿದ್ದೀರಾ? ಸತ್ಯಕ್ಕೆ ಏನು ಕೇಳ್ಬೇಡಮ್ಮ. ಬೇಡ ಅಂದ್ರೆ ಬೇಡ ಅಷ್ಟೇ. ಯಾಕಪ್ಪ ನಮ್ ಝಾನ್ಸಿ ಮನ್ಸಿಗೆ ನೋವು ಕೊಡ್ತಾ ಇದ್ದೀರಾ? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ತಾತ, ಏನಾಗಿದೆ ನಿಮಗೆ? ಅಂದ್ರೆ ನೀವ್ ನಮ್ಮಿಂದ ಏನೋ ಮುಚ್ಚಿಡ್ತಿದ್ದೀರಾ. ಅದ್ ಏನು ಅಂತ ಹೇಳಿ ತಾತ. ಸತ್ ಹೋಗಿರೋ ಅದಕ್ಕೆ ನೆನಪು ಉಳಿಲಿ ಅಂತ ನಮ್ ಝಾನ್ಸಿ ಏನೋ ಒಂದ್ ಪ್ರಯತ್ನ ಮಾಡ್ತಾ ಇದ್ದಾಳೆ. ಅದಕ್ ಯಾಕಪ್ಪ ಕಲ್ಲ ಹಾಕ್ತಾ ಇದ್ದೀರಾ? ಕರೆಕ್ಟಾಗಿ ಯೋಚನೆ ಮಾಡಿ. ಅಪ್ಪ ನನ್ ಕಡೆ ನೋಡಿ. ಕೆಲವೊಂದು ಆಸೆಗಳು ಪೂರ್ತಿ ಆಗಿಲ್ಲ ಅಂದ್ರೆ ನೆನಪಲ್ ಕೂಡ ಅದಕ್ಕೆ ಉಳಿಯಲ್ಲ ಅಪ್ಪ. ಆದಷ್ಟು ಬೇಗ ಒಂದ್ ನಿರ್ಧಾರಕ್ಕೆ ಬನ್ನಿ. ನಿಮ್ಮ ಆಲೋಚನೆನ ಬದಲಾಯಿಸ್ಕೊಳ್ಳಿ ಅಪ್ಪ. ಸಮಸ್ಯೆ ಏನಾಗಿದೆ ಅಂತಾದ್ರೂ ಹೇಳಿ. ಹೇಳಪ್ಪ. ಅದಕ್ಕೆ ಜೀವಂತವಾಗಿರೋದು ಬೇಡ. ಅಂದ್ರೆ ನಮ್ ನೆನ್ಪಲ್ಲಿರೋದ್ ಬೇಡ್ವಾ? ಬೇಡ ಅಂದ್ರೆ ಬಿಡಿ, ನಿಮ್ ಹಠನೇ ಮುಂದುವರ್ಸಿ. ಆಯ್ತು ಮೊಮ್ಮಗ್ಲೆ, ನಿನ್ಗೆ ಇಷ್ಟ ಬಂದಾಗೆ ಸಿದ್ಧತೆ ಮಾಡ್ಕೊಮ್ಮ. ಮಾಡ್ಕೊಂಡ್ರೆ ಏನ್ ತಾತ? ನಾಳೆ ನೀವು ಜೊತೆಗ್ ಬರ್ಬೇಕು. ಇಂಜಿನಿಯರ್ ಬರ್ತಿದ್ದಾರೆ, ಅವ್ರು ಪ್ಲಾನ್ ಎಕ್ಸ್ಪ್ಲೇನ್ ಮಾಡ್ಬೇಕು, ಅಲ್ಲೆಲ್ಲ ಕ್ಲೀನ್ ಮಾಡಿಸ್ಬೇಕು. ಝಾನ್ಸಿ, ಕ್ಲೀನಿಂಗ್ ಇಂದ ಹಿಡಿದು ನಿಂತು ಆಶ್ರಮ ಕಟ್ಟಿ ಇನಾಗ್ರೇಷನ್ ಅವ್ರಿಗೂ ನಾನೇ ಮುಂದೆ ನಿಂತು ನೋಡ್ಕೋತೀನಿ. ಅದ್ ನಿಮ್ ಕನ್ಸು ಅಂದ್ಮೇಲೆ ಅದಕ್ಕೆ ರೆಕ್ಕೆ ನಾನ್ ಕಟ್ತೀನಿ. ನೋಡ್ದೆ ಝಾನ್ಸಿ, ನಮ್ ಪ್ರಣವ್ ನಿನ್ ಜೊತೆಲಿ ಇದಾನೆ ಅಂದ್ಮೇಲೆ ಏನು ಯೋಚನೆ ಮಾಡೋದ್ ಬೇಕಾಗಿಲ್ಲ. ಜೊತೆಲಿರೋದೇನ್ ಬೇಕಾಗಿಲ್ಲ, ಅಲ್ಲಿಂತೂ ಕೆಲ್ಸ ಮಾಡ್ಸಿದ್ರೆ ಸಾಕು. ಯೂಸ್ ಆಗೋಂಥದ್ ಒಂದ್ ಕೆಲ್ಸನೂ ಮಾಡಲ್ಲ. ಅಟ್ಲೀಸ್ಟ್ ಇದನ್ನಾದ್ರೂ ಮಾಡಿದ್ರೆ ಅಷ್ಟೇ ಸಾಕು. ಝಾನ್ಸಿ ಒಪ್ಪಿಗೆ ಕೊಟ್ಟಾಗಿದೆ. ಅಚ್ಚುಕಟ್ಟ ಕೆಲಸ ಮಾಡಿ ಮುಗಿಸು ಪ್ರಣವ್. ಅಪ್ಪ ಅದಕ್ಕೆ ಜೀವಂತವಾಗಿರ್ಬೇಕು. ಅದಕ್ಕೆ ನೀವು ಸಪೋರ್ಟ್ ಮಾಡ್ಬೇಕಪ್ಪ. ನಾಳೆ ಬೆಳಗ್ಗೆ ಹೋಗ್ತಿದೀವಿ ತಾತ, ರೆಡಿ ಆಗಿರಿ. ರಾಯ್, ವಾವ್, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ರಾಘವೇಂದ್ರ ನನಗ್ ಕಾಲ್ ಮಾಡ್ತಿದ್ದಾನೆ. ಹಲೋ ಅನಿತಾ, ನಾನು ರಾಘು ಮಾತಾಡ್ತಿರೋದು. ನನ್ನ ಬೇಡ ಅಂತ ಬಿಟ್ಟಿರೋ ನೀನೇ ನನ್ನ ನಂಬರ್ ಇಟ್ಕೊಂಡಿರುವಾಗ ನಾನ್ ನಿನ್ ನಂಬರ್ ಇಟ್ಕೊಂಡಿರಲ್ವಾ ರಾಘವೇಂದ್ರ? ಹೇಳಿ, ಗೊತ್ತಾಯ್ತು. ಏನಿಲ್ಲ ಅನಿತಾ, ಒಂದು ನಾನು ನಿನ್ ಮೇಲೆ ಕೂಗಾಡ್ಬಿಟ್ಟೆ, ಅದಕ್ಕೆ ಸಾರಿ ಕೇಳೋಣ ಅಂತ ಕಾಲ್ ಮಾಡಿದೆ. ಪರವಾಗಿಲ್ವೇ? ತಪ್ಪು ಮಾಡಿದೀನಿ ಅಂತ ಗೊತ್ತಾದ ತಕ್ಷಣ ಸಾರಿ ಎಲ್ಲ ಕೇಳ್ತಿದ್ಯಾ? ಯಾಕೆ? ನಾನ್ ಟ್ರಿಗರ್ ಆಗಿ ಏನೇನೋ ಮಾತಾಡ್ತೀನಿ ಅಂತ ಭಯನಾ? ತಪ್ಪು ಮಾಡಿದೀನಿ, ತಪ್ಪು ಮಾಡ್ತಾ ಇದ್ದೀನಿ ಅಂತ ಗೊತ್ತಾದ ಮೇಲೂ ಸಾರಿ ಕೇಳಕ್ಕೆ ಹಿಂಜರಿಕೆ ತೋರ್ಸೋದು ದೊಡ್ಡ ತಪ್ಪು ಅಂತ ಅನ್ಕೊಂಡಿರೋನು ನಾನು. ಯಾರೋ ಮಾಡಿದ ತಪ್ಪಿಗೆ ನಾನು ನಿನ್ ಮೇಲೆ ಕೂಗಾಡ್ದೆ ಅನ್ನೋ ಕಾರಣಕ್ಕೆ ಸಾರಿ ಕೇಳದ್ನೆ ಹೊರತು ಅದೇನೋ ಹೇಳ್ದಲ್ಲ, ಭಯ ಬಿದ್ದೆ ಅಂತ. ಹಾಗಂದ್ರೇನು? ಜಾರ್ ಬಿದ್ರು ಮೀಸೆ ಮಣ್ಣಾಗಲ್ಲ ಅನ್ನೋ ಹಾಗೆ ನನ್ನ ಮುಂದೆ ತಗ್ಗಿ ಬಗ್ಗಿ ಮಾತಾಡ್ತಿದ್ರು ಜಂಬಕ್ಕೇನು ಕಮ್ಮಿ ಇಲ್ಲ. ಎಲ್ಲಿ ತಗ್ಗಬೇಕು, ಎಲ್ಲಿ ತಲೆ ಎತ್ತ ನಡಿಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಅದೇ ಟ್ರೆಂಡಲ್ಲಿ ಬದುಕ್ತಾ ಇದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ಯಾವಾಗ ಬಗ್ಗು ಮಾತಾಡಬೇಕು ಅನ್ನೋ ಸಂಸ್ಕಾರನ ನನ್ನ ಫ್ಯಾಮಿಲಿ ನನಗೆ ಕೊಟ್ಟಿದೆ. ಸೊ ನಿನಗೆ ಗೊತ್ತಿಲ್ಲದೆ ಇರೋದ್ರ ಬಗ್ಗೆ ಮಾತಾಡಿದ್ರೆ ಸುಮ್ಮನೆ ವೇಸ್ಟ್. ಫೈನ್, ಅದ್ಬಿಡು. ಪಲ್ಲವಿ ಹೇಗಿದ್ದಾಳೆ? ಓ, ಸೂಪರ್ ಆಗಿದ್ದಾಳೆ. ಅವಳಿಗೇನು, ತುಂಬಾನೇ ಚೆನ್ನಾಗಿದ್ದಾಳೆ.
ಅವಳಲ್ಲಿ ಒಂದು ಕ್ಷಣ ಕೂಡ ಚೆನ್ನಾಗಿರಲ್ಲ. ಚೆನ್ನಾಗಿರೋಕೆ ನಾನು ಬಿಡೋದು ಇಲ್ಲ. ಚೆನ್ನಾಗಿರ್ಲೇಬೇಕು. ಚೆನ್ನಾಗಿರ್ಲಿ ಅಂತಾನೆ ಅವಳು ಇಷ್ಟಪಟ್ಟಿರೋ ಹುಡುಗನ ಜೊತೆ ನಾನು ಕಷ್ಟಪಟ್ಟು ಮದುವೆ ಮಾಡ್ಕೊಟ್ಟಿರೋದು. ಅಕಸ್ಮಾತ್ ಅವಳಿಗೆ ಬೇರೆ ಯಾರಿಂದನಾದ್ರೂ, ಮತ್ತೆ ಹೇಳ್ತಾ ಇದ್ದೀನಿ, ಬೇರೆ ಯಾರಿಂದನಾದ್ರೂ ಒಂದು ಸಣ್ಣ ತೊಂದರೆ ಆದ್ರೂ ಕೂಡ ಈ ರಾಗು ಏನು ಅನ್ನೋದನ್ನ ತೋರಿಸ್ಬೇಕಾಗತ್ತೆ. ಆ ತೊಂದ್ರೆ ಏನಕ್ಕೆ ತಗೊಂಡ್ಯ? ಬಿಡು ರಾಘು. ಅವಳು ನಾನ್ ಅನ್ಕೊಂಡಾಗಲ್ಲ, ನೀನ್ ಅನ್ಕೊಂಡಾಗೇ ಇರ್ತಾಳೆ. ಒನ್ಸ್ ಅಗೇನ್ ಐ ಆಮ್ ರಿಯಲಿ ಸಾರಿ. ಯಾರೋ ಮಾಡಿದ ತಪ್ಪಿಗೆ ನಾನು ಸಾರಿ ಕೇಳ್ತಾ ಇದ್ದೀನಿ. ನನ್ನಿಂದ ಏನಾದರೂ ಬೇಜಾರಾಗಿದ್ರೆ ಏನು ಅನ್ಕೋಬೇಡ. ಅದು ಒಂದು ತಪ್ಪು ಕಲ್ಪನೆಯಿಂದ ಆಗಿತ್ತು ಅಷ್ಟೇ. ಯಾವಳಿಗೋ ಬೇಕಾಗಿರೋದು ನಿನ್ ಸಾರಿ. ನನಗ್ ಬೇಕಾಗಿರೋದು ನಿನ್ ನೋವು ಅನ್ಭವಿಸೋದು, ನಿನ್ ಸಂಕಟ ಪಡೋದು. ಚಾನ್ಸಿಯಿಂದ ದೂರಾಗಿ ಒದ್ದಾಡೋದ್ನ ನಾನು ನೋಡ್ಬೇಕು. ಖಂಡಿತ ನೋಡ್ತೀನಿ ಕಣೋ. ಅಣ್ಣ, ಇನ್ನೊಂದ್ ಸ್ವಲ್ಪ ತಿಂಡಿ ಬಿಡಿಸ್ಲಾ? ಸಾಕು ಸಂಗೀತ. ಬಡಿಸ್ಲಾ ಅಂತ ಯಾರಾದ್ರೂ ಕೇಳ್ತಾರೇನೆ? ತಂದ್ ಬಡ್ಸು. ಅಜಯ್, ಅವಳು ಇನ್ನೂ ಚಿಕ್ಕವಳು, ಹೋಗ್ತಾ ಹೋಗ್ತಾ ಕಲಿತಾಳೆ ಬಿಡಿ. ಇವತ್ ಕಲ್ತಿದ್ದೆ ರಾಗು, ಮುಂದೆ ಗಂಡನ್ ಮನೆಗೆ ಹೋದಾಗ್ಲೂ ಬರೋದು. ಸಂಗೀತ, ಬಡಿಸ್ಲಾ ಅಂತ ಕೇಳ್ಬಾರ್ದು, ತಂದು ಬಡಿಸ್ಬೇಕು, ಗೊತ್ತಾಯ್ತಾ? ಸರಿ ಅಜ್ಜಿ. ಸ್ವಲ್ಪ ಬರಬೇಡ ಸರ್. ಅದು ಸರಿ, ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲಿ ಕಾಣಿಸ್ತಾನೆ ಇಲ್ಲ? ಅವರು ಪಲ್ಲವಿ ಮನೆಗೆ ಹೋಗಿದ್ದಾರೆ ಕಣೋ. ಪಲ್ಲವಿ ಮನೆಗ? ಇದ್ದಕ್ಕಿದ್ದಾಗೆ ಯಾಕೆ ಹೋಗಿದ್ದಾರೆ ದೊಡ್ಡಪ್ಪ? ಪಲ್ಲವಿ ಹೇಗಿದ್ದಾಳೋ ಏನೋ ಅಂತ ಮಂಜುಳ ಒಂದೇ ಸಮ ಆತಂಕ ಮಾಡ್ಕೊಂಡು ಕೂತಿದ್ಲು. ಅದಕ್ಕೆ ಒಂದ್ಸಲ ಹೋಗಿ ನೋಡ್ಕೊಂಬ ಅಮ್ಮ, ನಿನ್ ಮನ್ಸಿಗೂ ಸಮಾಧಾನ ಆಗುತ್ತೆ ಅಂತ ನಾವೇ ಕಳ್ಸಿದೀವಿ. ಅದಕ್ಕೆ ದೊಡ್ಡಮ್ಮನ ಅಮ್ಮನ ಹೋಗಿದ್ದಾರೆ ಅಣ್ಣ. ದೊಡ್ಡಪ್ಪ, ಅಜ್ಜಿ, ನೀವುಗಳು ಬುದ್ಧಿವಂತರಾಗಿ ಸೂಕ್ಷ್ಮತೆಗಳನ್ನ ಅರ್ಥ ಮಾಡ್ಕೊಳ್ದೆ ಇವ್ರ ಮನ್ಸಿಗೆ ಸಮಾಧಾನ ಇಲ್ಲ ಅನ್ನೋ ಕಾರಣಕ್ಕೆ ಇವ್ರನ್ನ ಅಲ್ಲಿ ತನಕ ಹೋಗಕ್ ಬಿಟ್ಟಿದ್ದೀರಲ್ಲ. ಅಲ್ಲಿ ಮಿಥುನ್ ಮನೆಯವ್ರು ಏನಾದ್ರು ಇಂಥ ಕಾರಣಕ್ಕೆ ಅವ್ರೇನಾದ್ರು ಬಂದಿದ್ದಾರೆ ಅಂತ ಗೊತ್ತಾದ್ರೆ ಏನ್ ತಿಳ್ಕೊತಾರೆ ಹೇಳಿ? ಅಲ್ಲಪ್ಪ, ಮಗಳನ್ನ ನೋಡಕ್ ಹೋದ್ರೆ ಯಾಕೆ ಏನ್ ತಿಳ್ಕೊತಾರೆ? ಮಗಳು ನೋಡಕ್ ಹೋಗೋದು ತಪ್ಪು ಅಂತಲ್ಲ ದೊಡ್ಡಪ್ಪ, ಆದ್ರೆ ಕಾರಣನೇ ಇಲ್ದೆ ಹೋದ್ರೆ ಅವ್ರ ಮನ್ಸಿಗೆ ಒಂಥರ ಅನ್ಸಲ್ವಾ? ಅಯ್ಯೋ ದಡ್ಡ, ಅವರು ಕಾರಣದಾರಿ ಎರಡನ್ನು ಹುಡ್ಕೊಂಡೇ ಹೋಗಿದ್ದಾರೆ. ಪಲ್ಲವಿಗಿಂತ ಚಕ್ಲಿ ನಿಪ್ಪಟ್ಟು ಎಲ್ಲ ಮಾಡ್ಕೊಂಡು, ಹಾಗೆ ಬೀಗರು ಮೆಟ್ಲ ಮೇಲಿಂದ ಬಿದ್ದಿದಾರಲ್ಲ, ಅವ್ರು ನೋಡ್ಕೊಂಡ್ ಬರಕ್ ಯಾರು ಹೋಗಿರ್ಲಿಲ್ವಲ್ಲ, ಅದೇ ನೆಪ ಮಾಡ್ಕೊಂಡು ಹೋಗಿದ್ದಾರೆ ಕಣೋ. ಆ ಕಡೆಯಿಂದ ಅಲ್ಲಿ ವಿಚಾರ ಏನು ಅನ್ನೋದನ್ನ ತಿಳ್ಕೊಂಡ್ ಬರ್ತಾರೆ ಅಣ್ಣ. ಆದ್ರೂ ದೊಡ್ಡಪ್ಪ, ಅಜ್ಜಿ ನೋಡು, ನಮ್ಮನೆ ಹೆಣ್ಣು ಮಗಳು ಹೇಗಿದ್ದಾಳೋ ಏನೋ ಅನ್ನೋ ಆತಂಕ ಒಂದು ಸಲ ಮನಸ್ಸಲ್ಲಿ ಬಂದ ಮೇಲೆ ನೇರವಾಗಿ ನೋಡೋವರೆಗೂ ಹೆತ್ತ ತಾಯಿಗೆ ಸಮಾಧಾನನೇ ಇರಲ್ಲ ಕಣೋ. ಅದಕ್ಕೆ ಹೋಗಿ ನೋಡ್ಕೊಂಬ ಅಂತ ನಾವೇ ಕಳ್ಸಿದ್ದೀವಿ. ಅಮ್ಮ ದೊಡ್ಡಮ್ಮ ಬಂದೇ ಬಿಟ್ರಲ್ಲ. ಮಂಜುಳಾ, ರಾಮಸ್ವಾಮಿ ಅವ್ರು ಹೇಗಿದ್ದಾರೆ? ಇವಾಗ ಆರಾಮಾಗಿದ್ದಾರತ್ತೆ. ಪಲ್ಲವಿ ಆರಾಮಾಗಿದ್ದಾಳ? ಏನು ತೊಂದರೆ ಇಲ್ಲ ಅಲ್ವಾ? ಏನು ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದಾರಂತ ಹೇಳಿದ್ಲು ರೀ. ಸದ್ಯ ಹೇಗೋ ಸಂತೋಷವಾಗಿದ್ದಾಳಲ್ಲ, ಅಷ್ಟ್ ಸಾಕು. ಇಲ್ಲ ಅತ್ತೆ, ಅವಳ ಮನ್ಸಲ್ಲಿ ಏನೋ ದುಃಖ ಇದೆ, ಅದನ್ನ ಹೇಳ್ಕೊಳಕ್ಕಾಗ್ದೆ ಒದ್ದಾಡ್ತಿದ್ದಾಳೆ. ಮಂಜುಳಾ, ಏನ್ ಹೇಳ್ತಾ ಇದೀಯಾ? ಹೌದು ಬಾವ, ಅವಳ ಮೇಲಷ್ಟೇ ನಗ್ನಗ್ತಾ ಮಾತಾಡ್ತಾ ಇದ್ಲು, ಆದ್ರೆ ಬೇರೇನೋ ಸಮಸ್ಯೆ ಇದೆ, ಬಾಯಿ ಬಿಟ್ಟು ಹೇಳ್ಕೊಳ್ತಿಲ್ಲ. ಅನಿತಾ ಏನಾದ್ರು ತೊಂದರೆ ಕೊಡ್ತಿದ್ದಾಳೋ ಹೇಗೆ? ಅದನ್ನ ನೇರವಾಗಿ ಕೇಳ್ಬಿಡ್ಬೇಕಾಗಿತ್ತು ತಾನೆ. ಅಜ್ಜಿ, ಆ ರೀತಿ ಎಲ್ಲ ಸುಮ್ಮನೆ ಯಾಕೆ ಯೋಚನೆ ಮಾಡ್ತೀರಾ? ಆ ರೀತಿ ಏನಾದ್ರು ಇದ್ದಿದ್ರೆ ಪಲ್ಲವಿನ ಹೇಳ್ಕೊತಿದ್ಲಲ್ಲ. ಇಲ್ಲ ರಘು, ಅವಳ ಮೊದ್ಲಿನ ರೀತಿ ಯಾವ ವಿಚಾರಗಳನ್ನು ಹೇಳ್ಕೊಳ್ತಾ ಇಲ್ಲ. ಅದೇ ಅಲ್ವಾ ಚಿಕ್ಕಮ್ಮ ಹೆಣ್ಮಕ್ಳಿಗೆ ಇರ್ಬೇಕಾಗಿರೋ ಲಕ್ಷಣ. ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ರೆ ಅದನ್ನ ಸಹಿಸ್ಕೋಬೇಕು, ಅದ್ಬಿಟ್ಟು ಪದೇ ಪದೇ ಫೋನ್ ಮಾಡಿ ಹೇಳ್ಕೊಬಾರ್ದಲ್ವಾ? ಅಲ್ಲಪ್ಪ ರಾಘು, ಚಿಕ್ಕಮ್ಮ, ಪಲ್ಲವಿಗೀಗ ಜವಾಬ್ದಾರಿ ಬಂದಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ತಾಳ್ಮೆನ ಕಲ್ತ್ಕೊಂಡಿದ್ದಾಳೆ. ಯಾವುದನ್ನ ಹೇಗ್ ನಿಭಾಯಿಸ್ಬೇಕು ಅಂತ ತಿಳ್ಕೊಂಡಿದ್ದಾಳೆ. ಆದ್ರೂ ರಾಘು, ಚಿಕ್ಕಮ್ಮ, ನೀವ್ ಯಾಕೆ ತಲೆ ಕೆಡ್ಸ್ಕೋತೀರಾ? ನಾವ್ ಯಾವಾಗ ಇನ್ನೊಬ್ರಿಗೆ ಒಳ್ಳೇದನ್ನ ಬಯಸ್ತೀವೋ ದೇವ್ರ ಖಂಡಿತ ಒಳ್ಳೇದ್ ಮಾಡೇ ಮಾಡ್ತಾನೆ. ಯಾಕಂದ್ರೆ ಪಲ್ಲವಿ ಇವಾಗ ಸ್ವಾರ್ಥಿ ಅಲ್ಲ, ನಿಸ್ವಾರ್ಥಿ.
ತಾನ್ ಮಾತ್ರ ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತಿಲ್ಲ, ತನ್ನೋರು ಸಂತೋಷ ಇರ್ಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ. ಅಂದ್ಮೇಲೆ ಖಂಡಿತ ಖುಷಿಯಾಗಿರ್ತಾಳೆ. ನೀವೇನು ಯೋಚನೆ ಮಾಡ್ಬಿಡಿ, ಎಲ್ಲ ಒಳ್ಳೇದಾಗತ್ತೆ. ನೀನ್ ಏನಾದ್ರೂ ಹೇಳು ರಾಘು. ರಾಘು ಹೇಳ್ತಾ ಇರೋದು ನಿಜ. ಆ ವಿಚಾರ ಬಿಟ್ಬಿಡಿ. ರಾಘು, ಆಫೀಸ್ ಗೊತ್ತಾಗ್ತಾ ಇದೆ, ನೀನ್ ಹೊರಡಪ್ಪ. ಬದುಕಿರೋ ಅದಕ್ಕೆ ಫೋಟೋಗೆ ಹಾರ ಹಾಕೋದು, ದಿವಂಗತ ಅಂತ ಬೋರ್ಡಲ್ಲಿ ಮೆನ್ಷನ್ ಮಾಡೋದು ಅತಿಗೆಗೆ ಗೌರವ ಕೊಟ್ಟ ಹಾಗಲ್ಲ ಅಪ್ಪ. ಬದುಕಿರೋ ಅತಿಗೆಗೆ ಅವಮಾನ ಮಾಡ್ದ ಹಾಗೆ. ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ, ಈ ರೀತಿ ಎಲ್ಲ ಮಾಡೋದ್ರಿಂದ ಅವ್ರ ಆಯುಸ್ ಇನ್ನ ಕಮ್ಮಿ ಆಗುತ್ತೆ. ನೋಡು ತುಳಸಿ, ತಪ್ಪು ಇಟ್ಟಿಗೆ ಮೇಲೆ ಇನ್ನೊಂದು ತಪ್ಪು ಇಟ್ಟಿಗೆ ಇಟ್ಟು ಗೋಡೆ ಕಟ್ಟಿದ್ರೆ ಆ ಗೋಡೆ ನಿಲ್ಲಲ್ಲ, ಗೋಡೆ ಕುಸಿದು ಹೋಗ್ಬಿಡುತ್ತೆ, ನಿನ್ನ ಬದುಕು ಕುಸಿದು ಹೋಗ್ಬಿಡುತ್ತೆ. ನಿನಗೆ ನೀನೇ ನಿನ್ನ ಸಮಾಧಿ ಕಟ್ಕೊಂಡಾಗತ್ತೆ. ಒಂದು ತಪ್ಪು ಮಾಡಿದ್ರೆ ತಪ್ಪನ್ನ ತಿದ್ಕೋಬಹುದು, ತಪ್ಪಿನ ಮೇಲೆ ತಪ್ಪು ಮಾಡ್ತಾ ಇದ್ರೆ ಅದು ಬದುಕೆ ಶಿಕ್ಷೆ ಕೊಡುತ್ತೆ. ಅಪ್ಪ, ಈ ಶಿಕ್ಷೆ ಪರೀಕ್ಷೆ ಇದ್ರ ಬಗ್ಗೆ ಎಲ್ಲ ಲೆಕ್ಚರ್ ಕೊಡ್ಬೇಡ ನನಗೆ. ಯಾಕೆ ಅಂದ್ರೆ ಅದನ್ನ ಕೇಳೋ ಅಷ್ಟು ಆಸಕ್ತಿ ನನಗಿಲ್ಲ. ನನಗಿಷ್ಟ ಆಗದೆ ಇರೋದು ಎರಡು. ಫಸ್ಟ್ ಒನ್ ನೀತಿ ಪಾಠ, ಸೆಕೆಂಡ್ ಒನ್ ಒಳ್ಳೇದು ಮಾಡಿದ್ರೆ ನಮಗೂ ಒಳ್ಳೇದಾಗುತ್ತೆ ಅನ್ನೋ ಒಂದು ತಪ್ಪು ಕಲ್ಪನೆ. ಅಮೃತ ಕುಡಿದ್ರೆ ಒಳ್ಳೇದಾಗದೇ ಇರ್ಬೋದು, ಆದ್ರೆ ಕೆಟ್ಟದ್ದಂತೂ ಆಗೋದೇ ಇಲ್ಲ. ಆದ್ರೆ ವಿಷ ಕುಡಿದ್ರೆ ಬದುಕೋಕೆ ಆಗಲ್ಲ. ಪರವಾಗಿಲ್ಲ ಅಪ್ಪ, ನನಗೆ ಕೆಟ್ಟದಾದ್ರೂ ಚಿಂತೆ ಇಲ್ಲ. ಆದ್ರೆ ನನ್ನ ಗುರಿನ ನಾನು ಬಿಟ್ಕೊಳ್ಳೋದಿಲ್ಲ. ನನ್ನ ಮಗನ ಜೊತೆ ಝಾನ್ಸಿ ಮದುವೆ ಮಾಡ್ದೆ ನಾನ್ ಬಿಡಲ್ಲ. ಇನ್ನ ಕಾಲ ಮಿಂಚಿಲ್ಲ. ಇವಾಗ ಆಶ್ರಮ ಕಟ್ಟೋದಿಕ್ ಮಾತ್ರ ಸಿದ್ಧತೆ ಆಗ್ತಾ ಇರೋದು. ಅಂದ್ಮೇಲೆ ನೀನು ಪ್ರಯತ್ನ ಮಾಡಿ ಝಾನ್ಸಿಗೆ ಮದ್ವೆಗೆ ಒಪ್ಸು. ಎಲ್ಲ ಕ್ಲಿಯರ್ ಆಯ್ತು ಅಂದ್ರೆ ಅದಕ್ಕೆ ವಾಪಸ್ ಬರ್ತಾರೆ. ಆಮೇಲೆ ದಿವಂಗತ ಅನ್ನೋ ಬೋರ್ಡ್ ಇದೆಯಲ್ಲ, ಅದು ಬೀಳೋದು ತಪ್ಪುತ್ತೆ. ಅಪ್ಪನ ಕಣ್ಣೀರು ಮಕ್ಕಳಿಗೆ ಶಾಪ ಆಗತ್ತೆ. ಅದೇ ನಗು ಸಂತೋಷ ಆಶೀರ್ವಾದ ಆಗತ್ತೆ. ಅಪ್ಪನ ಕಣ್ಣೀರಿಗೆ ಶಾಪಕ್ಕೆ ನೀನ್ ತುತ್ತಾಗ್ಬೇಡಮ್ಮ. ಅಪ್ಪ, ಐ ಆಮ್ ಸೋ ಸಾರಿ. ನನಗೆ ಈ ತರ ಶಾಪ ಪಾಪ ಇದ್ರ ಬಗ್ಗೆ ಎಲ್ಲ ನೋ, ಐ ಡೋಂಟ್ ಬಿಲೀವ್ ಇಟ್. ಸುಮ್ಮನೆ ಏನೇನೋ ಯೋಚನೆ ಮಾಡೋದು ಬಿಟ್ಟು ನಾನು ಹೇಳಿರೋ ಕಡೆ ಗಮನ ಕೊಡು. ಹೇಗಾದ್ರೂ ಮಾಡಿ ಝಾನ್ಸಿನ ಈ ಮದ್ವೆಗೆ ಒಪ್ಸು. ಇಲ್ಲ ಅಂದ್ರೆ ನಿನ್ ಸೊಸೆ ಕತೆ ಬಾಬಲು, ನೀನು ಕೂತ್ಕೋ, ತಿಂಡಿ ತಿನ್ನು. ಒಂದೇ ನಿಮಿಷ ಮೆತ್ತು ಬಂದೆ. ಏನ್ ಪಲ್ಲೋದು? ಅಮ್ಮ ಬಂದಿದ್ರಲ್ಲ, ನನಗ್ ಚಕ್ಲಿ ನಿಪ್ಪಟ್ಟು ಇಷ್ಟ ಅಂತ ಮಾಡ್ಕೊ ಬಂದಿದ್ರು. ನಿಂಗ್ ತಿಂಡಿಗೆ ಬಡ್ಸೋಣ ಅನ್ಕೊಂಡೆ, ಮರ್ತೆ ಹೋಯ್ತು. ತಗೋ. ಸೂಪರ್ ಆಗಿದೆ. ಬಾ, ನೀನು ತಿಂಡಿ ಬಡ್ಸ್ಕೊಂಡು ಇದ್ರ ಜೊತೆ ತಿನ್ನು, ಚೆನ್ನಾಗಿರುತ್ತೆ. ನನ್ಗೆ ಇವತ್ ತಿಂಡಿ ಬೇಡ. ಅಮ್ಮ ನನ್ಗೋಸ್ಕರ ಪ್ರೀತಿಯಿಂದ ಮಾಡ್ಕೊಂಡ್ ಬಂದಿದ್ದಾರೆ. ನನ್ಗೆ ಇವತ್ ಇದೇ ತಿಂಡಿ. ನಿಮ್ಮಮ್ಮ ಪ್ರೀತಿಯಿಂದ ಮಾಡ್ಕೊಂಡ್ ಬಂದಿರೋದಲ್ವಾ? ನಾನು ನೋಡ್ತೀನಿ ಕಣೆ. ಪಲ್ಲೋ, ನನಗೆ ಆಫೀಸಿಗೆ ಲೇಟ್ ಆಯ್ತು, ನಾನು ರೆಡಿ ಆಗ್ತೀನಿ. ಬಾಯ್. ಪಲ್ಲವಿ, ರೂಮಲ್ಲಿ ನಾನ್ ಚೈನ್ ಇಟ್ಟಿದ್ದೆ, ಅದೆಲ್ಲೂ ಕಾಣಿಸ್ತಾ ಇಲ್ಲ. ನೀನೇನಾರ ನೋಡಿದ್ಯಾ? ನಾನ್ ನೋಡಿಲ್ಲ ಅತ್ತೆ. ಏನು ಚೈನ್ ಕಾಣಿಸ್ತಿಲ್ವಾ? ಎಲ್ಲಿಟ್ಟಿದ್ಯಮ್ಮ? ಅಲ್ಲೇ ಟೇಬಲ್ ಮೇಲೆ ಬಿಚ್ಚಿಟ್ಟು ಸ್ನಾನಕ್ಕೆ ಹೋಗಿದ್ದೆ ಕಣೆ. ಬಂದ್ ನೋಡಿದ್ರೆ ಅಲ್ಲಿ ಚೈನ್ ಇಲ್ಲ. ಚೈನ್ ಕಾಣಿಸ್ತಿಲ್ಲ ಅಂದ್ಮೇಲೆ ಮನೆಗ್ ಬಂದ್ ಹೋಗಿರೋರ್ ಜೊತೆನೆ ತವ್ರ ಮನೆಗ್ ಹೋಗಿರ್ಬೋದು ಅನ್ಕೋತೀನಿ. ಅಪ್ಪ, ನೊಂದ್ಕೊಂಬೇಡಪ್ಪ. ಈ ಆಲೋಚನೆಗಳಿಂದಲ್ಲ
ಹೊರಗಡೆ ಬನ್ನಿ. ಏನಾಯ್ತು? ಏನಿಲ್ಲ ಝಾನ್ಸಿ, ಅಪ್ಪನ್ಗೆ ಅದಕ್ಕೆ ನೆನಪಾಗ್ತಾ ಇದ್ದಾರೆ. ನನ್ನ ತಂಗಿ ಮಗಳಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಜ್ಞಾಪಿಸ್ಕೊಂಡು ನೊಂದ್ಕೊಳ್ತಾ ಇದ್ದಾರೆ. ತಾತ, ನಿಮ್ಮಷ್ಟೇ ನೋವು ಸಂಕಟ ನನಗೂ ಇದೆ. ಆದ್ರೆ ಏನ್ ಮಾಡೋದು? ನಾವ್ ಏನೇ ಮಾಡಿದ್ರು ಅಮ್ಮ ಬದುಕ್ ಬರೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವ್ರನ್ನ ನೆನ್ಪಲ್ಲಿ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ಬೋದು ಅಲ್ವಾ? ಹೌದಪ್ಪ, ಇವಾಗ ನೀವೇನಾದ್ರೂ ನನ್ನ ಮಾತು ಕೇಳಿದ್ರೆ ಅದಕ್ಕೆ ಸದಾ ಜೀವಂತವಾಗೇ ಇರ್ತಾರೆ. ಆ ಮಾತು ಒಪ್ಕೋತ್ಯ ಅಲ್ವಪ್ಪ? ಕೊಳ್ತಾರತ್ತೆ. ಝಾನ್ಸಿ, ನೀನು ತಾತನ ಸ್ವಲ್ಪ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡಮ್ಮ. ಸತ್ತಿರೋ ನಿಮ್ಮಮ್ಮನ ಹೆಸರಲ್ಲಿ ಒಳ್ಳೆ ಒಳ್ಳೆ ಕಾರ್ಯಗಳು ಮಾಡು, ಏನಾದ್ರೂ ಒಳ್ಳೆ ಕೆಲಸ ಮಾಡು. ಆವಾಗ ಅಪ್ಪನಿಗೂ ತುಂಬ ಸಂತೋಷ ಆಗುತ್ತೆ. ನಿಮ್ಮಮ್ಮ ಸತ್ತಿಲ್ಲ, ಬದುಕಿದ್ದಾರೆ ಅನ್ನೋ ನೆನಪಾಗುತ್ತೆ. ಹೆದರ್ಸೋ ಪ್ರಯತ್ನ ಮಾಡ್ತಾ ಇದ್ದೀಯಾ? ನಾನು ಸೊಸೆನ್ ಹೇಗಾದ್ರೂ ಮಾಡಿ ಮನೆಗೆ ಕರ್ಕೊಂಡೇ ಬರ್ತೀನಿ. ನಿನ್ನ ಅಟ್ಟಹಾಸ ಮಟ್ಟ ಹಾಕ್ತೀನಿ. ನನ್ನ ಮೊಮ್ಮಗಳು ಪಡ್ತಾ ಇರೋ ಸಂಕಟಕ್ಕೆ, ನನ್ನ ಕಣ್ಣೀರಿಗೆ ನೀನು ಶಿಕ್ಷೆ ಅನುಭವಿಸೋ ರೀತಿ ಮಾಡೇ ಮಾಡ್ತೀನಿ. ಅಂದಾಗೆ ಝಾನ್ಸಿ, ನಿನಗೋಸ್ಕರ ಪ್ರಣವ್ ಇವತ್ತು ಬೇಗನೆ ಎದ್ದು ಸೈಟ್ ಹತ್ರ ಹೋಗಿದ್ದಾನೆ. ಮೇಡಮ್, ಗಾಡಿ ರೆಡಿ. ತಾತ, ಹೊರಡನ್ವಾ? ಏನಾಗಿದೆ? ತಾತ ಯಾಕೆ ಡಲ್ ಆಗಿದ್ದಾರೆ? ಇಷ್ಟು ದಿನ ನಮ್ಮ ಮನೇಲಿ ಏನು ಮಿಸ್ ಆಗದೆ ಇರೋದು ತವರಿಂದ ಬಂದು ಹೋದ್ಮೇಲೆ ಕಾಣಿಸ್ತಾ ಇಲ್ಲ ಅಂದ್ರೆ ಅದೇ ತಾನೇ ಅರ್ಥ. ಈ ಅನಿತಾ, ಏನ್ ಮಾತಾಡ್ತಿದೀಯೇ? ಅಲ್ಲ ಅಮ್ಮ, ಇವಾಗ ಗೋಲ್ಡ್ ರೇಟ್ ಹೇಗ್ ರೈಸ್ ಆಗ್ತಾ ಇದೆ, ಜನಕ್ ಮಾತ್ರ ಅದ್ರ ಮೇಲಿರೋ ವ್ಯಾಮೋಹ ಒಂಚೂರು ಕಮ್ಮಿ ಆಗ್ತಾ ಇಲ್ಲ. ಹೊಸದಾಗಿ ಗೋಲ್ಡ್ ತಗೊಳಕ್ ಆಗದೆ ಇರೋರು ಈ ತರ ಹಳೆ ಚಿನ್ನನ ಕರಗಿಸಿ ಒಡವೆ ಮಾಡಿಸ್ಕೊಳ್ಳೋದು ಈಸಿ ಅಲ್ವಾ ಅಮ್ಮ? ನಮ್ ಮಿಡಲ್ ಕ್ಲಾಸ್ ಜನನೇ ಇರ್ಬೋದು ಅನಿತಾ, ಆದ್ರೆ ಇನ್ನೊಬ್ರ ವಸ್ತಾಗ ಆಸೆ ಪಟ್ಟು ಕಳ್ತನ ಮಾಡಷ್ಟು ಕೀಳ್ ಮಟ್ಟಕ್ ನಾವ್ ಇಳಿಯಲ್ಲ. ಆಸೆ ಅನ್ನೋದು ಮನುಷ್ಯನ್ ಕೈಯಲ್ಲಿ ಏನ್ ಬೇಕಾದ್ರೂ ಮಾಡ್ಸುತ್ತೆ ಅಲ್ವಾ ಪಲ್ಲವಿ? ಹಾಗಂತ ಕಳ್ತನ ಮಾಡಿದಿರಂತ ಹೇಳ್ತಿದ್ಯಾ ಅನಿತಾ? ಇಲ್ಲ ಅಮ್ಮ, ಮಗಳು ಪ್ರೀತಿಯಿಂದ ಉಡುಗೊರೆ ಕೊಟ್ಟಿರ್ಬೋದು ಅಂತ ಹೇಳ್ದೆ ಅಷ್ಟೇ. ಇವ್ರು ಯಾರಪ್ಪ? ತಾತ ಮೋಸ್ಟ್ಲಿ ಸೈಡ್ ಕ್ಲೀನ್ ಮಾಡಕ್ ಬಂದಿರೋರು ಅನ್ಸುತ್ತೆ. ಪ್ರಣವ್ ಬೆಳಿಗ್ಗೆನೆ ಬಂದ ಅಲ್ವಾ? ಪ್ರಣವ್, ಪ್ರಣವ್, ತಾತ ನಾನು ಇಲ್ಲಿದ್ದೀನಿ. ಹೀರೋಯಿಸಮ್ ತೋರ್ಸಕ್ ಬಂದ, ಅದಕ್ಕೆ ಸಣ್ಣದಾಗಿ ಟ್ರೀಟ್ಮೆಂಟ್ ಕೊಟ್ಟಿ ಕಟ್ ಹಾಕಿದ್ದೀನಿ ಯಜಮಾನ್ರೆ. ಏನ್ರಪ್ಪ ನಿಮ್ ದಬ್ಬಾಳಿಕೆ? ನಮ್ ಜಾಗದಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ ನೀವು? ನಮ್ಮ ಹುಡ್ಗನ್ ಯಾಕೆ ಕಟ್ಟಾಕ್ ಕೂರ್ಸಿದೀರಾ ಅಲ್ಲಿ? 6 ತಿಂಗಳ ಹಿಂದೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟೋದಕ್ಕೆ ಸುತ್ತಮುತ್ತ ಜಾಗ ಎಲ್ಲ ತಗೊಂಡಿದ್ವಿ. ಉಳಿದಿರೋದು ನಿಮ್ದು. ಅದನ್ನ ಕೊಡಿ ಅಂತ ಕೇಳೋದಕ್ಕೆ ಬಂದಿದ್ವಿ. ಮರ್ತೋದ್ರ ಯಜಮಾನ್ರೆ? ಒಳ್ಳೆ ಬೆಲೆ ಕೊಡ್ತೀವಿ ಅಂತ ಒಳ್ಳೆ ಮಾತಲ್ಲಿ ಹೇಳ್ದು, ಆದ್ರೆ ನೀವು ಬೆಲೆ ಕೊಡ್ಲಿಲ್ಲ ನೋಡಿ, ಅದಕ್ಕೆ ನಮ್ ಸ್ಟೈಲ್ ಅಲ್ಲಿ ಡೀಲ್ ಮಾಡ್ತಾ ಇದೀವಿ. ನಾನ್ ನಿಮ್ಗೆ ಅವತ್ತೇ ಹೇಳಿದ್ದೆ ಇದು ಕೊಡೋದಿಲ್ಲ ಅಂತ. ಈಗ್ಲೂ ಹೇಳ್ತಾ ಇದ್ದೀನಿ, ಈ ಜಾಗ ಕೊಡೋದಿಲ್ಲ. ಟೇಬಲ್ ಹಾಕಿದೀವಿ ಅಂತ ಅಂದ್ರೆ ಸಿದ್ಧವಾಗಿ ಬಂದಿದೀವಿ ಅಂತ ಅರ್ಥ ಯಜಮಾನ್ರೆ. ನಿಮ್ಮಂತ ದೊಡ್ಡವರು ಒಂದ್ ಮಾತು ಹೇಳ್ತಾರೆ, ಒಳ್ಳೆ ಮಾತು ಕೇಳದವನಿಗೆ ಒಳ್ಳೇದು, ಒಳ್ಳೆ ಮಾತು ತಳ್ಳಿದವನಿಗೆ ಕೆಟ್ಟದು. ಏನು ಧಮ್ಕಿ ಹಾಕ್ತಾ ಇದ್ದೀರಾ? ನಮ್ಮನ್ನ ಹೆದರ್ಸ್ತಾ ಇದ್ದೀರಾ? ಇನ್ನೂ ಆ ಸ್ಟೆಪ್ಪಿಗೆ ಬಂದಿಲ್ಲ. ಬಂದ್ರೆ ನಾವು ಮಾತಾಡಲ್ಲ, ಗನ್ನು ಚಾಕು ಚೂರಿ ಎಲ್ಲ ಮಾತಾಡುತ್ತೆ. ಸಾವಿರಾರು ಕೋಟಿ ಬಾಳ್ತೀರಾ, ಈ ಚಿಕ್ಕ ಜಾಗದ ಮೇಲೆ ಆಸೆ ಯಾಕೆ? ಎಲ್ಲ ಒಂದ್ ಮೂಲೆ ಹೋಯ್ತು ಅನ್ಕೊಳ್ಳಿ,
ಪೇಪರಿಗೆ ಸೈನ್ ಮಾಡ್ಕೊಡಿ, ಅಮೌಂಟ್ ಬಂದ್ಬಿಟ್ಟು ನಿಮ್ ಮನೆಗ್ ತಲುಪುತ್ತೆ. ಹಲೋ, ಇದು ನನ್ನ ತಾಯಿ ಆಸ್ತಿ, ನನ್ನ ಆಸೆ. ಇಲ್ಲಿ ಆಶ್ರಮ ಕಟ್ಟೋದಕ್ಕೆ ಎಲ್ಲ ವ್ಯವಸ್ಥೆನೂ ಆಗಿದೆ. ಇದ್ಯಾವುದೇ ಕಾರಣಕ್ಕೂ ಸೇಲಿಗಿಲ್ಲ. ಸುಮ್ಮನೆ ಜಾಗ ಖಾಲಿ ಮಾಡು. ಸತ್ತೋರ್ ಸಮಾಧಿ ಕಟ್ಟೋದು ಓಕೆ, ಆದ್ರೆ ಈ ಆಶ್ರಮ ಕಟ್ಟೋ ಉಚ್ಚಾಸ ಯಾಕೆ? ಸತ್ತೋರ್ ಬಗ್ಗೆ ಚಿಂತೆ ಮಾಡೋದ್ ಬಿಟ್ಟು ನಿಮ್ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಸೈನ್ ಆಗ್ಬಿಟ್ಟು ಹೋಯ್ತಾ ಇರಿ. ಇಡಿಯಟ್, ಇದೇ ನಿನ್ ತಾತನ ಆಸ್ತಿ ಅಂತ ಕೇಳೋದಕ್ ಬಂದಿದ್ಯಾ? ಇದು ನಮ್ ಜಾಗ, ನಮ್ ಇಷ್ಟ. ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ. ನಿನ್ ಮದ್ಯೋದಿಂದ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಝಾನ್ಸಿ ಬೇಡ ಮಗಳೇ, ದುಡುಕ್ ಬೇಡ, ಸಮಾಧಾನ. ಇವ್ರೆಲ್ಲ ಮಾತಿಗ್ ಬಗ್ಗವ್ರಲ್ಲ ತಾತ. ಇವ್ರಿಗೆಲ್ಲ ಏನಿದ್ರು ನನ್ ಸ್ಟೈಲೇ ಸರಿ. ನೀವು ಸುಮ್ನಿರಿ ತಾತ. ಗೇ, ಇನ್ನು 5 ನಿಮಿಷದಲ್ಲಿ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಒಬ್ಬ ಬಂದು ನನ್ ಗತಿ ಕಾಣಿಸ್ತೀನಿ. ಅಯ್ಯೋ ಮೇಡಮ್, ದಯವಿಟ್ಟು ನಮ್ಮನ್ನ ಏನು ಮಾಡ್ಬಿಡಿ ಪ್ಲೀಸ್, ನಮ್ಮನ್ನ ಬಿಟ್ಬಿಡಿ. ಏಯ್, ಎಲ್ರು ಭಯ ಪಡ್ರು. ನೋಡಿ, ದಿನ ಬೆಳಗಾದ್ರೆ ಅವಾಜ್ ಹಾಕೊಂಡು ರಿಯೋ ಸಾದರ್ನ ತುಳ್ಕೊಂಡೆ ಇಲ್ಲಿ ಬಂದು ಕೂತಿರೋದು. ಸೈನ್ ಮಾಡ್ಬಿಟ್ಟು ಹೋಯ್ತಾ ಇರಿ.